ನಮ್ಮದೇ ಒಂದು ಕರೆನ್ಸಿ ಆಗಬೇಕು ಅನ್ನೋ ಒಂದು ಮಾತು ಬರ್ತಿದ್ದ ಹಾಗೆ ಇವರು ಡೊನಾಲ್ಡ್ ಟ್ರಂಪ್ ಅವರು ನೀವು ಆ ಥರ ಮಾಡಿದ್ರೆ ಬ್ರಿಕ್ಸ್ ಕರೆನ್ಸಿ ಮಾಡಿದ್ರೆ ನಿಮ್ಮ ಮೇಲೆ 100% ಟಾರಿಫ್ ಹಾಕ್ತೀನಿ ಅಂತ ಒಂದು ವಾರ್ನಿಂಗ್ ಕೊಟ್ಟರು. ಇನ್ನು ಅವರಿನ್ನೂ ಅಧ್ಯಕ್ಷರಾಗೇ ಇಲ್ಲ ಎರಡನೇ ಬಾರಿಗೆ. ಅಮೇರಿಕನ್ರಿಗೆ ಒಂದು ಅಸಮಾಧಾನ ಏನಿದೆ ಅಂದರೆ ವರ್ಲ್ಡ್ ಟ್ರೇಡಲ್ಲಿ ಅವರಿಗೆ ಅನ್ಯಾಯ ಆಗ್ತಿದೆ ಅನ್ನೋ ಒಂದು ಅಸಮಾಧಾನ ಇದೆ. ಡೊನಾಲ್ಡ್ ಟ್ರಂಪ್ ಏನು ಹೇಳ್ತಾ ಇದ್ದಾರೆ ಅಂದರೆ ನಾವು 10% ಟ್ಯಾಕ್ಸ್ ಮಿನಿಮಮ್ ಟ್ಯಾಕ್ಸ್ ಹಾಕ್ತೀವಿ, ಚೀನಾಕ್ಕೆ 100% ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಭಾರತೀಯರು ಅಲ್ಲಿ ಅಮೇರಿಕಾದ ಎಕಾನಮಿಗೆ ಒಂದು ದೊಡ್ಡ ಕೊಡುಗೆ ಕೊಡ್ತಾ ಇದ್ದಾರೆ. ಒಂದು ದೇಶದ ಪೌರತ್ವ ಅಥವಾ ವಲಸೆ ನೀತಿ ಮೇಲೆ ಮತ್ತೊಂದು ದೇಶ ಇಂಟರ್ಫಿಯರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಮಿಸ್ಇನ್ಫಾರ್ಮ್ ಆ್ಯಂಡ್ ಯುವರ್ ಕಾಮೆಂಟ್ಸ್ ಆರ್ ಅನ್ವಾರಂಟೆಡ್ ಅಂತ ನೇರವಾಗಿ ಹೇಳ್ತು. ಇದು ನನ್ನ ವಿಚಾರ, ಇದು ನೀವು ಅದಕ್ಕೆ ಬರಬೇಡಿ ಅನ್ನೋ ಒಂದು ಸಂದೇಶವನ್ನು ಬಹಳ ಸ್ಪಷ್ಟವಾಗಿ ಕೊಡ್ತು ಭಾರತ. ವೀಕ್ಷಕರೇ ನಮಸ್ಕಾರ, ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ಗೆ ಸ್ವಾಗತ. ಇವತ್ತು ಅಮೆರಿಕ, ಡೊನಾಲ್ಡ್ ಟ್ರಂಪ್ ಮತ್ತು ಅವರ ವಲಸೆ ನೀತಿಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ ಕನ್ನಡದ ಕಾದಂಬರಿಕಾರ ಹಾಗೂ ಭಾರತ ಮತ್ತು ಅಮೆರಿಕದ ಹಲವು ಕಂಪನಿಗಳಿಗೆ ಟೆಕ್ನಾಲಜಿ ಅಡ್ವೈಸರ್ ಆಗಿ ಕೆಲಸ ಮಾಡ್ತಿರುವ MR ದತ್ತಾತ್ರೇಯ ಅವರು ಇದ್ದಾರೆ. ಅವರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ಹೇಗಿದ್ದೀರಿ? ನಮಸ್ತೆ, ಚೆನ್ನಾಗಿದ್ದೀನಿ ಸರ್. ಈಗ ಅಮೆರಿಕದಲ್ಲಿ ಟ್ರಂಪ್ ಬಹಳ ಭರ್ಜರಿ ಮತಗಳಿಂದ ಗೆದ್ದಿದ್ದಾರೆ, ಮತ್ತೊಮ್ಮೆ ಅಧ್ಯಕ್ಷರಾಗ್ತಿದ್ದಾರೆ. ಹೇಗಿದೆ ಅಲ್ಲಿ ವಾತಾವರಣ? ಅಲ್ಲಿ ಒಂದು ರೀತಿ ಮಿಕ್ಸ್ಡ್ ರಿಯಾಕ್ಷನ್ ಇದೆ. ಮತ್ತು ಯಾವ ಚುನಾವಣೆ ನಡೆದರೂ ಕೂಡ ಅದು ಫಲಿತಾಂಶದ ಮೇಲೆ ಒಂದು ಮಿಕ್ಸ್ಡ್ ರಿಯಾಕ್ಷನ್ ಇದ್ದೇ ಇರುತ್ತಲ್ವ. ಈಗ ಅಲ್ಲಿ ಚುನಾವಣೆನೇ ತಗೊಳ್ಳಿ, ಡೊನಾಲ್ಡ್ ಟ್ರಂಪ್ ಅವರಿಗೆ ಹೆಚ್ಚು ಕಮ್ಮಿ 49.8% ಮತಗಳು ಬಂತು. ಕಮಲಾ ಹ್ಯಾರಿಸ್ ಅವರಿಗೆ 48.3. ಅಂದರೆ ದೊಡ್ಡ ಮತಗಳು, ದೊಡ್ಡ ಸಂಖ್ಯೆಯಲ್ಲಿ ಮತಗಳು ಡೆಮಾಕ್ರೆಟಿಕ್ ಪಕ್ಷಕ್ಕೂ ಕೂಡ ಬಿದ್ದಿದೆ. ಆದರೆ ಅಮೆರಿಕಾದ ಚುನಾವಣೆಯ ಒಂದು ಬಗೆ ಅಂದರೆ ಅಲ್ಲಿ ನೀವು ರಾಜ್ಯಗಳನ್ನು ಗೆಲ್ತೀರ. ಒಂದು ರಾಜ್ಯವನ್ನು ಗೆದ್ದಾಗ ಆ ರಾಜ್ಯದಲ್ಲಿರೋ ಎಲೆಕ್ಟ್ರೋಲ್ ವೋಟ್ಸ್ ಅಷ್ಟು ನಿಮಗೆ ಬಂದ್ಬಿಡುತ್ತೆ. ಹಾಗಾಗಿ ಆ ಲೆಕ್ಕಾಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ಅವರದ್ದು ಭರ್ಜರಿ ವಿಜಯ. ಮತ್ತು ಈ ಸಲದ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಎಲೆಕ್ಟ್ರೋಲ್ ವೋಟ್ಸ್ ಗೆದ್ದರು. ಆಮೇಲೆ ಪಾಪ್ಯುಲರ್ ವೋಟ್ಸ್, ಒಟ್ಟು ಟೋಟಲ್ ವೋಟ್ಸ್ನು ಅದು ಕೂಡ ಅವರೇ ಮುಂದಿದ್ದರು. ಮತ್ತು ಮೂರನೇದು ಅಲ್ಲಿಯ ಕಾಂಗ್ರೆಸ್ನ, ಅಂದರೆ ನಮ್ಮ ಅಲ್ಲಿಯ ಶಾಸಕಾಂಗ, ಅದು ಸೆನೆಟ್ ಮತ್ತು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಂತ ಎರಡು ಬರುತ್ತೆ. ನಮ್ಮಲ್ಲಿ ಲೋಕಸಭೆ ರಾಜ್ಯಸಭೆ ಇದ್ದ ಹಾಗೆ ಅವು ಎರಡನ್ನೂ ಕೂಡ ರಿಪಬ್ಲಿಕನ್ ಪಕ್ಷನೇ ಗೆಲ್ತು. ಹಾಗಾಗಿ ಈ ಸಲ ರಿಪಬ್ಲಿಕನ್ ಪಕ್ಷಕ್ಕೆ ಬಿಲ್ಗಳನ್ನು ಪಾಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಈಸಿ. ಏಕೆಂದರೆ ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡೂ ಅವ್ರ ಕೈಲೇ ಇದೆ. ಮತ್ತು ಇದು ತೀರಾ ಆಶ್ಚರ್ಯವೇನಲ್ಲ ಅಂದರೆ ಅಮೇರಿಕಾದಲ್ಲಿ. ಏಕೆಂದರೆ ನೀವು ಈಗೊಂದು 30 ವರ್ಷದ ಅಮೇರಿಕಾದ ಚುನಾವಣಾ ಇತಿಹಾಸವನ್ನು ನೋಡಿದ್ರೆ, ರೊನಾಲ್ಡ್ ರೇಗನ್ ಆದಮೇಲೆ ಅವರು ರಿಪಬ್ಲಿಕನ್ ಪಾರ್ಟಿ, ಅದಾದಮೇಲೆ ಜಾರ್ಜ್ ಬುಷ್ ಬಂದರು, ಅವ್ರು ರಿಪಬ್ಲಿಕನ್ ಪಾರ್ಟಿ. ಅದಾದ ಮೇಲೆ ಇವೆರಡು ಪಕ್ಷಗಳು ಒಂದು ಆವರ್ತದಲ್ಲಿ ಬಂದಿವೆ, ಒಂದಾದ್ಮೇಲೆ ಒಂದು. ಜಾರ್ಜ್ ಬುಷ್ನ ಸೋಲಿಸಿ ಬಿಲ್ ಕ್ಲಿಂಟನ್ ಬಂದರು, ಅವರು ಡೆಮೊಕ್ರಾಟಿಕ್ ಪಾರ್ಟಿ. ಬಿಲ್ ಕ್ಲಿಂಟನ್ನ ಅವಧಿ ಮುಗಿದ ಮೇಲೆ ಮತ್ತೆ ಜಾರ್ಜ್ ಬುಷ್ ಜೂನಿಯರ್ ಬಂದರು, ಅವರ ಅವಧಿ ಮುಗಿದ ಮೇಲೆ ಅವರು ರಿಪಬ್ಲಿಕನ್ ಪಾರ್ಟಿ. ಅವರ ಅವಧಿ ಮುಗಿಯೋ ಹೊತ್ತಿಗೆ ಒಬಾಮಾ ಬಂದರು, ಡೆಮೊಕ್ರಾಟಿಕ್ ಪಾರ್ಟಿ ಅವರು. ಒಬಾಮಾ ನಂತರ ಟ್ರಂಪ್ ಬಂದರು, ರಿಪಬ್ಲಿಕನ್ ಪಾರ್ಟಿ. ಟ್ರಂಪನ್ನು ಸೋಲಿಸಿ ಬೈಡನ್ ಅವರು ಬಂದರು, ಡೆಮೊಕ್ರಾಟಿಕ್ ಪಾರ್ಟಿ. ಈಗ ಮತ್ತೆ ಟ್ರಂಪ್ ಅವ್ರು ಬರ್ತಾರೆ, ರಿಪಬ್ಲಿಕನ್ ಪಾರ್ಟಿ. ಹೀಗೆ ಈ ಒಂದು ಆವರ್ತದಲ್ಲಿ ಬಂದಿದೆ. ಹಾಗಾಗಿ ಅದು ಅಲ್ಲಿ ಈಗ CNN ಅಂತಹ ಮೀಡಿಯಾಗಳು ಏನೇ ಪ್ರೊಜೆಕ್ಷನ್ ತೋರಿಸಿದ್ರು ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಟ್ರಂಪ್ ಬರ್ಬೋದು ಅಂತ. ಮತ್ತೊಂದು ಏನಿತ್ತು ಅಂದರೆ ಕೆಲವು ನಿಲುವುಗಳು, ಅವರ ಚುನಾವಣಾ ನಿಲುವುಗಳು, ಅವುಗಳ ಮೇಲೆ ಬಹಳಷ್ಟು ನಿರೀಕ್ಷೆ ಇತ್ತು. ಉದಾಹರಣೆಗೆ ಎಕಾನಮಿ ತಗೊಂಡ್ರೆ, ಟ್ರಂಪ್ ಈ ಸಲ ಮೇಕ್ ಅಮೇರಿಕಾ ಗ್ರೇಟ್ ಅಗೈನ್ ಅನ್ನೋ ಒಂದು ಸ್ಲೋಗನ್ ಹಿಡ್ಕೊಂಡು ಅದನ್ನು ಭರ್ಜರಿ ಪ್ರಚಾರ ಮಾಡೋದು, ಅಮೇರಿಕಾ ಫಸ್ಟ್ ಅನ್ನೋ ಮೆಸೇಜ್. ಆಮೇಲೆ ಬಹಳಷ್ಟು ಟ್ಯಾಕ್ಸ್ ಕಟ್ಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ಗಳನ್ನು ಕೂಡ ನಾನು ಮಾಡ್ತೀನಿ, ಅಂದರೆ ಈಗ 21%ಇಂದ ಒಂದು 15%ಗೆ ಇಳಿಸ್ತೀನಿ, ಅದರಿಂದ ಬಿಸ್ನೆಸ್ಗಳಿಗೆ ಎನ್ಕರೇಜ್ ಆಗುತ್ತೆ ಅನ್ನೋ ವಿಚಾರ ಮಾತಾಡ್ತಾ ಇದ್ದಾರೆ. ಮತ್ತು ಡಾಲರ್ ಸಾರ್ವಭೌಮತ್ವ, ಈ ಡಾಲರ್ನಲ್ಲಿ ವ್ಯವಹಾರ ಆಗುತ್ತಲ್ಲ ಪ್ರಪಂಚದಲ್ಲಿ, ಅದಕ್ಕೆ ಧಕ್ಕೆ ಬರದ ಹಾಗೆ ಅದನ್ನು ನಾನು ಉಳಿಸ್ತೀನಿ ಅನ್ನೋ ಥರ. ಅದು ಎಷ್ಟರ ಮಟ್ಟಿಗೆ ಅಂದರೆ ನೋಡಿ, ಇತ್ತೀಚೆಗೆ ಬ್ರಿಕ್ಸ್ ದೇಶಗಳದ್ದು
ನಮ್ಮದೇ ಒಂದು ಕರೆನ್ಸಿ ಆಗಬೇಕು ಅನ್ನೋ ಒಂದು ಮಾತು ಬರ್ತಿದ್ದ ಹಾಗೆ ಇವರು ಡೊನಾಲ್ಡ್ ಟ್ರಂಪ್ ಅವರು ನೀವು ಆ ಥರ ಮಾಡಿದ್ರೆ, ಬ್ರಿಕ್ಸ್ ಕರೆನ್ಸಿ ಮಾಡಿದ್ರೆ ನಿಮ್ಮ ಮೇಲೆ 100% ಟಾರಿಫ್ ಹಾಕ್ತೀನಿ ಅಂತ ಒಂದು ವಾರ್ನಿಂಗ್ ಕೊಟ್ಟರು. ಇನ್ನು ಅವರಿನ್ನೂ ಅಧ್ಯಕ್ಷರಾಗೇ ಇಲ್ಲ 2ನೇ ಬಾರಿಗೆ. ಆದರೆ ಅದರ ಪರಿಣಾಮ ನೋಡಿ, ಅವತ್ತು ಸಂಜೆ ಹೊತ್ತಿಗೆ ಭಾರತದ ನಮ್ಮ ಇವರು ಜೈಶಂಕರ್ ಅವರು ಒಂದು ಕ್ಲಾರಿಫಿಕೇಶನ್ ಕೊಟ್ಟರು, ಇಲ್ಲ ಆ ಥರದ ಉದ್ದೇಶ ಏನೂ ಇಲ್ಲ ಅಂತ. ಅಂದರೆ ಅವ್ರು ಎಷ್ಟು ಸೀರಿಯಸ್ ಆಗಿದ್ದಾರೆ ಈ ವಿಚಾರದಲ್ಲಿ ಅನ್ನೋದನ್ನು ತೋರಿಸುತ್ತೆ. ಜೊತೆಯಲ್ಲಿ ಇಮಿಗ್ರೇಷನ್ ಅಲ್ಲೊಂದು ದೊಡ್ಡ ವಿಚಾರ, ಇಲ್ಲಿಗಲ್ ಇಮಿಗ್ರೆಂಟ್ಸ್ನ ಹೇಗೆ ನಿಯಂತ್ರಣ ಮಾಡ್ಬೋದು ಅನ್ನೋ ವಿಚಾರ. ಆ ವಿಚಾರದ ಬಗ್ಗೆನೂ ಕೂಡ ಅವ್ರದ್ದು ಕೆಲವು ನಿಲುವುಗಳಿವೆ. ಮತ್ತು ಚೀನಾ ದೇಶನ ನಾನು ಹತೋಟಿ ಮಾಡ್ತೀನಿ ಅನ್ನೋ ಮಾತುಗಳು ಆಡ್ತಿದ್ದಾರೆ. ಇವುಗಳೆಲ್ಲದ್ರ ಜೊತೆ 2 ಯುದ್ಧ ನಡೀತಾ ಇದೆ. ಆ 2 ಯುದ್ಧಗಳನ್ನು ನಾನು ಹೇಗೆ ನಿಲ್ಲಿಸಬಲ್ಲೆ ಅನ್ನೋ ವಿಚಾರನೂ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಹೊಸ ಅಧ್ಯಕ್ಷರ ಮೇಲೆ ಅಮೆರಿಕಾದಲ್ಲಿ ಭಾಳಷ್ಟು ನಿರೀಕ್ಷೆಗಳಿವೆ. ಜನವರಿ 20 ಆದಮೇಲೆ ನಾವು ನೋಡಬೇಕು ಅದೇನಾಗುತ್ತೆ ಅನ್ನೋದು. ಇನ್ನು ಟ್ರಂಪ್ ಅಧ್ಯಕ್ಷರಾದರೆ ಭಾರತಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಭಾಳಷ್ಟು ಚರ್ಚೆಗಳು ನಡೆದಿದ್ದಾವೆ. ಅದರ ಮೇಲೇ ಚುನಾವಣೆಯೂ ನಡೆದಿದೆ. ಅದು ನಿಜಾನ? ಆ ಪ್ರಿಡಿಕ್ಷನ್ ಇದೆ, ನಿಜ. ಅಂದರೆ ಟ್ರಂಪ್ ಅಧ್ಯಕ್ಷರಾದರೆ ಭಾರತಕ್ಕೆ ಒಂದು ಬಗೆಯಲ್ಲಿ ಸಹಾಯ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆ. ಆದರೆ ಇಲ್ಲೊಂದು ವಿಚಾರ ನೋಡಿ, ಒಂದು ವಿಚಾರ ಮೊದಲು ಹೇಳಬೇಕು ಅಂದರೆ, ಈಗ ಮೋದಿಯವರು 2014ರಲ್ಲಿ ಪ್ರಧಾನಮಂತ್ರಿ ಆದ್ರಲ್ವ. ಅದಾದಮೇಲೆ ಇವರು ಆವಾಗ ಒಬಾಮಾ ಇದ್ದರು. ಅದಾದಮೇಲೆ ಟ್ರಂಪ್ ಬಂದರು, ಬೈಡನ್ ಬಂದರು, ಮತ್ತು ಟ್ರಂಪ್. ಹಾಗಾಗಿ ಭಾರತ ಎಲ್ಲ ಪಕ್ಷಗಳನ್ನು ನೋಡಿದೆ. ಮತ್ತು ಯಾವ ರೀತಿ ಹೆಲ್ಪ್ ಆಗ್ಬೋದು, ಒಂದು 2-3 ಕ್ಷೇತ್ರಗಳ ಉದಾಹರಣೆ ತಗೊಂಡು ಹೇಳ್ತೀನಿ. ಎಕಾನಮಿಕ್ ಕ್ಷೇತ್ರದಲ್ಲಿ ಭಾರತಕ್ಕೆ ಯಾವ ರೀತಿ ಹೆಲ್ಪ್ ಆಗ್ಬೋದು ಅಂತ. ಟ್ರಂಪ್ ಏನು ಹೇಳ್ತಾ ಇದ್ದಾರೆ, ನಾನು ಬಂದರೆ ಅಮೇರಿಕಕ್ಕೆ ಇಂಪೋರ್ಟ್ ಆಗೋ ಗೂಡ್ಸ್ ಮೇಲೆ ಕೊನೆ ಪಕ್ಷ 10% ಟಾರಿಫ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಆಘಾತಕಾರಿ. ಏಕೆಂದರೆ ಪ್ರಪಂಚದ ಉಳಿದ ಭಾಗಗಳು, ಬೇರೆ ಬೇರೆ ದೇಶಗಳು ವಸ್ತುಗಳನ್ನು ಅಮೆರಿಕ ಒಂದು ದೊಡ್ಡ ಮಾರ್ಕೆಟ್, ಅದು ಪ್ರಪಂಚಕ್ಕೆ. 10% ಟ್ಯಾಕ್ಸ್ ಅಂದರೂ ಕೂಡ ಅದು ತುಂಬ ದೊಡ್ಡ ಅಮೌಂಟು. ಆದರೆ ಇಲ್ಲೊಂದು ವಿಚಾರ ಇದೆ, ಅಮೇರಿಕನ್ರಿಗೆ ಒಂದು ಅಸಮಾಧಾನ ಏನಿದೆ ಅಂದರೆ, ವರ್ಲ್ಡ್ ಟ್ರೇಡಲ್ಲಿ ಅವರಿಗೆ ಅನ್ಯಾಯ ಆಗ್ತಿದೆ ಅನ್ನೋ ಒಂದು ಅಸಮಾಧಾನ ಇದೆ. ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ನೀವು ಭಾರತದಲ್ಲಿ ಇದ್ದುಕೊಂಡು ನಿಮ್ಮ ಕಂಪನಿಗೋ ನಿಮ್ಮ ಫ್ಯಾಕ್ಟ್ರಿಗೋ ಒಂದು ಯಂತ್ರವನ್ನು ಅಮೇರಿಕಾದಿಂದ ನೀವು ತರಿಸ್ಕೊಳ್ಬೇಕು ಅಂದರೆ, ಒಂದು $50,000 ಯಂತ್ರ ಅಂತ ಇಟ್ಕೊಳ್ಳಿ. ಆ ಯಂತ್ರ ಇಲ್ಲಿಗೆ ಬಂದಾಗ ಅದರ ಮೇಲೆ ಭಾರತ 100% ಇಂಪೋರ್ಟ್ ಡ್ಯೂಟಿ ಆಗುತ್ತೆ. ಅದು 50,000 ಇದ್ದಿದ್ದು 1,00,000 ಆಗಿಬಿಡುತ್ತೆ. ಅದರ ಮೇಲೆ GST ಸೆಸ್ ಎಲ್ಲ ಸೇರಿ ಮತ್ತು 43% ಜಾಸ್ತಿ ಆಗುತ್ತೆ. ಅಲ್ಲಿಗೆ ಒಂದು 50,000 ಯಂತ್ರ ಇಲ್ಲಿ ಗ್ರಾಹಕನ ಕೈಗೆ ಹೋಗೋ ಹೊತ್ತಿಗೆ 1,45,000 ತನಕ ಆಗುತ್ತೆ. ಅದರ ಬೆಲೆ 3ರಷ್ಟು ಆಗಿ ಹೋಗುತ್ತೆ. ಚೀನಾ ಕೂಡ ಹಾಗೆ ಮಾಡುತ್ತೆ, ಅದು 43% ಹಾಕುತ್ತದು. ಅದೇ ಇದರ ರಿವರ್ಸ್ ನೋಡಿ, ನೀವು ಒಂದು ಯಂತ್ರವನ್ನು ನೀವು ಅಮೇರಿಕಕ್ಕೆ ನೀವು ರಫ್ತು ಮಾಡಿದ್ರೆ ಅಲ್ಲಿ ಅದರ ಮೇಲೆ ಅಮೇರಿಕ 2.5% ಹಾಕುತ್ತೆ. ಈಗ 50,000 ಆ ಮೆಷಿನ್ನ ಬೆಲೆಯಲ್ಲಿ $51,150 ಆಗುತ್ತೆ, $150 ಆಗುತ್ತೆ. ಹಾಗಾಗಿ ಇಲ್ಲೇನಾಗಿದೆ, ಇಂಬ್ಯಾಲೆನ್ಸ್. ಅವರು ತಿಳ್ಕೊಳ್ಳೋದು ಏನು, ಅವರ ಅಪಾದನೆ ಏನು ಅಂದರೆ, ನಮಗೆ ಮಾರಾಟ ಮಾಡೋದಕ್ಕೆ ನಿಮಗೆ ಆಸಕ್ತಿ ಇದೆಯೋ ಹೊರತು ನಮ್ಮ ವಸ್ತುಗಳನ್ನ ನೀವು ತಗೊಳ್ಳೋದಕ್ಕೆ ಆ ಟ್ರೇಡ್ನಲ್ಲಿ ನಿಮ್ಗೆ ಆಸಕ್ತಿ ಇಲ್ಲ ಅಂತ. ಇದಕ್ಕೆ ದೊಡ್ಡ ಕಾರಣ ಏನು ಅಂದರೆ, ಚೀನಾ ಬೆಳೆದಿದ್ದೆ ಅಮೇರಿಕಕ್ಕೆ ಅತಿ ಕಡಿಮೆ ಬೆಲೆಯಲ್ಲಿ ವಸ್ತುಗಳನ್ನು ಸರಬರಾಜು ಮಾಡಿ. ಹಾಗೆ ಮಾಡಿದಾಗ ಈಗ ಚೀನಾದ ಎಕಾನಮಿ ಬೆಳೆದಿದ್ದೆ ಅಮೇರಿಕಾದಿಂದ. ಆದರೆ ಆ ಹಣವನ್ನು ಈ ಚೀನಾ ದೇಶ ಏನು ಮಾಡ್ತು, ಅದನ್ನು ಮಿಲಿಟ್ರಿ ಮೇಲೆ ತೊಡಗಿಸಿ ಈಗ ಅಮೇರಿಕಕ್ಕೆ ಒಂದು ಸ್ಪರ್ಧಿಯಾಗಿ ನಿಂತಿದೆ ಚೀನಾ. ಅವ್ರಿಗೇನು ಅನಿಸಿದೆ ಅಂದರೆ, ನಮ್ಮ ವ್ಯವಹಾರದಿಂದ ಇವ್ರು ಬೆಳೆದು ಈ ಥರ ಸ್ಪರ್ಧಿಯಾಗಿದ್ದಾರೆ ಅಂತ. ಹಾಗಾಗಿ ಡೊನಾಲ್ಡ್ ಟ್ರಂಪ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು 10% ಮಿನಿಮಮ್ ಟ್ಯಾಕ್ಸ್ ಹಾಕ್ತೀವಿ, ಚೀನಾಕ್ಕೆ 100% ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ.
ಚೀನಾಕ್ಕೆ ಏನಾದ್ರು ಆ ಥರ 100% ಹಾಕಿದ್ರೆ ಅಥವಾ ಒಂದು ದೊಡ್ಡ ಮಟ್ಟದಲ್ಲಿ ಹಾಕಿದ್ರೆ ಆಗ ನಮಗೆ ಅವಕಾಶಗಳು ತರ್ಕೊಳುತ್ತೆ. ಏಕೆಂದರೆ ಅಷ್ಟು ದೊಡ್ಡ ರೀತಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರಲ್ಲಾಗಲಿ, ಫಾರ್ಮಾಸ್ಯೂಟಿಕಲ್ ಆಗಲಿ ಅಥವಾ ಗಾರ್ಮೆಂಟ್ಸ್ ಆಗಲಿ ಇವುಗಳನ್ನು ಸಪ್ಲೈ ಮಾಡುವಂಥ ಮತ್ತೊಂದು ದೇಶ ಅಂದರೆ ಭಾರತ. ಹಾಗಾಗಿ ನಮಗೆ ಅದನ್ನು ಕಟ್ಟಿಯೂ ಕೂಡ 10% ಕಟ್ಟಿಯೂ ಕೂಡ ನಮಗೆ ಲಾಭ ಆಗ್ಬೋದು. ಸೊ ಇದೊಂದು ದೊಡ್ಡ ಅವಕಾಶ ಇದೆ. ಅದು ಬಿಟ್ಟರೆ ಈ ಫಾರಿನ್ ಪಾಲಿಸಿಗಳಿದೆಯಲ್ಲ, ಫಾರಿನ್ ಪಾಲಿಸಿನಲ್ಲಿ ರಿಪಬ್ಲಿಕನ್ ಪಕ್ಷ ಸಾಮಾನ್ಯವಾಗಿ ಭಾರತಕ್ಕೆ ಸ್ನೇಹಿ ಅನ್ನೋ ಒಂದು ಮಾತಿದೆ. ಈ ಹೋದ್ಸಲ ಟ್ರಂಪ್ ಇದ್ದಾಗಲೇ ಅವರು ಪಾಕಿಸ್ತಾನಕ್ಕೆ ಒಮ್ಮೆ ಒಂದು ವಾರ್ನಿಂಗ್ ಕೊಟ್ಟಿದ್ದರು, ನೀವು ಬರೀ ಟೆರರಿಸಮ್ ಮೇಲೆ ಮಾತಾಡೋದಲ್ಲ, ಅದರ ಅಕೌಂಟಬಿಲಿಟಿ ತೋರಿಸಿ ಅಂತ. ಅದೇ ರೀತಿಯಲ್ಲಿ ಕೆಲವು ವಿಚಾರಗಳನ್ನು ಹ್ಯಾಂಡಲ್ ಮಾಡೋದಕ್ಕೆ ಟ್ರಂಪ್ ಅಲ್ಲಿರೋದು ನಮಗೆ ಸಹಾಯ ಆಗ್ಬೋದು. ಹಾಗಾಗಿ ಈಗ ಡೆಮಾಕ್ರೆಟಿಕ್ ಪಾರ್ಟಿ ಒಮ್ಮೊಮ್ಮೆ ನಮ್ಮ ವಿರುದ್ಧ ಇತ್ತು. ಈಗ ಕಾಶ್ಮೀರದ ವಿಚಾರದಲ್ಲಿ ಆರ್ಟಿಕಲ್ 370ನ ಇಂಡಿಯಾ ತೆಗೆದು ಹಾಕಿದಾಗ ಅಮೆರಿಕ ಅಸಮಾಧಾನ ವ್ಯಕ್ತಪಡಿಸ್ತು. ಆ್ಯಕ್ಚುಲಿ ಕಮಲಾ ಹ್ಯಾರಿಸ್ ಅವರು ಅದರ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಆ ಥರದ ವಿಚಾರದಲ್ಲಿ ಸ್ವಲ್ಪ ಬದಲಾವಣೆಗಳು ಆಗ್ಬೋದು. ಮತ್ತು ಇಂಡಿಯಾ ಕ್ವಾಡ್ ದೇಶ, ಅಂದರೆ ಮಿಲಿಟ್ರಿ ವಿಚಾರದಲ್ಲಿ ಚೀನಾ ದೇಶವನ್ನು ಎದುರಿಸೋದಕ್ಕೆ ಅಮೆರಿಕ, ಜಪಾನು ಮತ್ತು ಆಸ್ಟ್ರೇಲಿಯಾ ಮತ್ತು ಭಾರತದ ಜೊತೆ ಒಂದು ಒಕ್ಕೂಟ ಮಾಡಿಕೊಂಡಿದೆ. ಆ ಒಕ್ಕೂಟದಲ್ಲಿ ಒಂದು ದೊಡ್ಡ ಮೆಂಬರು ಭಾರತ. ಹಾಗಾಗಿ ಆ ವಿಚಾರಗಳಲ್ಲಿ ಏನು ಬದಲಾವಣೆ ಆಗೋದಿಲ್ಲ, ಆ ವಿಚಾರಗಳಲ್ಲಿ ನಮಗೇನು ತೊಂದರೆ ಆಗೋದಿಲ್ಲ ಅಂತ ಹೇಳಬಲ್ಲೆ. ಇನ್ನು ಪ್ರಮುಖವಾಗಿ ಟ್ರಂಪ್ ಗೆದ್ದ ಬೆನ್ನಲ್ಲೇ ಅಮೆರಿಕಾದಲ್ಲಿ ಕಠಿಣ ವಲಸೆ ನೀತಿ ಜಾರಿ ಬಗ್ಗೆ ಚರ್ಚೆ ಆಗ್ತಿದೆ. ಇದರ ಪರಿಣಾಮಗಳೇನು? ಅದರಲ್ಲೂ ಭಾರತೀಯರ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ? ಈ ಸಲದ ಚುನಾವಣೆಯಲ್ಲಿ ಇಮಿಗ್ರೇಷನ್ ಪಾಲಿಸಿ ಅನ್ನೋದು ಟ್ರಂಪ್ ಅವರ ಒಂದು 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 ಮಹತ್ವದ ಘೋಷಣೆ ಆಗಿತ್ತು. ಮತ್ತು ಈಗ ಅವರು ಬಹುಮತದಿಂದ ಬಂದಿರೋದು ನೋಡಿದ್ರೆ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡೋದರಲ್ಲಿ ಜಾಸ್ತಿ ಅನುಮಾನಗಳು ಕಾಣ್ತಾ ಇಲ್ಲ. ಆದರೆ ಈ ಆ್ಯಂಟಿ ಇಮಿಗ್ರೇಷನ್ ಅಂತ ಹೇಳ್ತಿದ್ದ ಹಾಗೆ ಇದರಲ್ಲಿ ಒಂದು ವಿಚಾರ ನಾವು ಗಮನಿಸಬೇಕು. ಟ್ರಂಪ್ ಅವರು ಭಾಳಷ್ಟು ಮಾತನಾಡ್ತಾ ಇರೋದು ಇಲ್ಲೀಗಲ್ ಇಮಿಗ್ರೇಷನ್ ಬಗ್ಗೆ. ಅಂದರೆ ಅಮೇರಿಕಕ್ಕೆ ವಲಸೆ ಹೋಗುವವರು ಎರಡು ವಿಧಾನದಲ್ಲಿ ಹೋಗ್ತಾರೆ. ಒಂದು ಲೀಗಲ್ ಆಗಿ, ಅಂದರೆ ನೀವು ಅಲ್ಲಿ ಅಮೇರಿಕಾದ ವೀಸಾ ತಗೊಂಡು ಅಲ್ಲಿ ಕೆಲಸ ಮಾಡೋದಕ್ಕೆ, ಓದೋದಕ್ಕೆ ಹೋಗೋದು, ಅದು ಲೀಗಲ್ ವೇ ಅದು. ಆದರೆ ಇನ್ನೊಂದು ವಿಧಾನ ಇದೆ. ಇನ್ನೊಂದು ವಿಧಾನ ಏನು ಅಂದರೆ ಅಲ್ಲಿಯ ಗಡಿ ದಾಟಿ ಹೋಗೋದು. ಅದು ಬಹಳಷ್ಟು ನಡೀತಾ ಇರೋದು ಅಮೇರಿಕಾದ ದಕ್ಷಿಣ ಭಾಗದಲ್ಲಿ, ಅಂದರೆ ಮೆಕ್ಸಿಕೋ ಇದೆಯಲ್ಲ, ಮೆಕ್ಸಿಕೋದಿಂದ ಗಡಿ ದಾಟಿ ಬರ್ತಾ ಇದ್ದಾರೆ. ಇದು ಸ್ವಲ್ಪ ಕಾಂಪ್ಲೆಕ್ಸ್ ಆದ, ಏಕೆಂದರೆ ಅಮೇರಿಕಕ್ಕೂ ಮತ್ತು ಮೆಕ್ಸಿಕೋಕ್ಕೂ ಒಂದು ಸಂಕೀರ್ಣವಾದ ಸಂಬಂಧ ಇದೆ. ಈಗ ಅಮೇರಿಕಾದ ಕೆಲವು ರಾಜ್ಯಗಳು ಮೊದಲು ಮೆಕ್ಸಿಕೋಗೆ ಸೇರಿತ್ತು. 1847 ಅಮೇರಿಕಾ ಮೆಕ್ಸಿಕೋ ಯುದ್ಧದಲ್ಲಿ ಕ್ಯಾಲಿಫೋರ್ನಿಯಾ, ಆರಿಜೋನಾ, ನ್ಯೂ ಮೆಕ್ಸಿಕೋ ಈ ರಾಜ್ಯಗಳೆಲ್ಲ ಅಮೇರಿಕಾ ಪಾಲಾಯಿತು. ಹಾಗಾಗಿ ಈಗಲೂ ಆ ರಾಜ್ಯಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸ್ಪ್ಯಾನಿಷ್ ಮಾತಾಡುವಂಥ ಮೆಕ್ಸಿಕನ್ ಆರಿಜಿನ್ ಪೀಪಲ್ ಇದ್ದೇ ಇದ್ದಾರೆ. ಹಾಗಾಗಿ ಒಂದು ರೀತಿಯ ನೆಲ ಸಂಬಂಧ ಅಲ್ಲಿದ್ದೇ ಇದೆ. ಮತ್ತು ಈ ಕ್ಯಾಲಿಫೋರ್ನಿಯಾ ರಾಜ್ಯ ತಗೊಂಡ್ರೆ ಕ್ಯಾಲಿಫೋರ್ನಿಯಾದ ಇನ್ನೊಂದು ಭಾಗ ಬಹಾ ಕ್ಯಾಲಿಫೋರ್ನಿಯಾ ಅಂತ, ಅದು ಮೆಕ್ಸಿಕೋದಲ್ಲಿದೆ. ಈ ಮೈಗ್ರೇಷನ್ ಇದೆಯಲ್ಲ, ಮೆಕ್ಸಿಕೋ ಬಡ ರಾಷ್ಟ್ರ, ಅಮೇರಿಕಾ ಶ್ರೀಮಂತ ರಾಷ್ಟ್ರ. ಹಾಗಾಗಿ ಸಹಜವಾಗಿ ಅಲ್ಲಿಂದ ನುಸುಳಿ ಬಂದು ಅಮೇರಿಕಾದಲ್ಲಿ ಕೆಲಸ ಮಾಡಿ ಹಣ ಸಂಪಾದನೆ ಮಾಡೋದಕ್ಕೆ ಬಯಸ್ತಾರೆ. ಆದರೆ ಇದು ವಿಪರೀತ ಸಂಖ್ಯೆನಲ್ಲಾದಾಗ, ಈಗ ಉದಾಹರಣೆಗೆ ಈಗ ಒಂದು ಅಂದಾಜು ಪ್ರಕಾರ ಸುಮಾರು 15 ಮಿಲಿಯನ್, ಅಲ್ಲಿಗೆ 1.5 ಕೋಟಿ ಅನಧಿಕೃತ ವಲಸೆಗಾರರು ಅಮೆರಿಕಾದಲ್ಲಿದ್ದಾರೆ. ಅದರಲ್ಲಿ ಸುಮಾರು ಒಂದು 7-8 ಲಕ್ಷ ಭಾರತೀಯರು ಇದ್ದಾರೆ ಅಂತ ಹೇಳ್ತಾರೆ. ಈ ಅನಧಿಕೃತ ವಲಸೆಗಾರರಿಂದ ಏನಾಗ್ತಾ ಇದೆ ಅಂದರೆ, ಟ್ರಂಪ್ ಹೇಳೋದು ಇವರು ಕೆಲವು ಉದ್ಯೋಗಗಳನ್ನು ಕಿತ್ಕೊಳ್ತಾ ಇದ್ದಾರೆ. ಎರಡನೇದು ಇವರಿಂದ ಅಪರಾಧಗಳು ಮತ್ತು ಡ್ರಗ್ ಟ್ರಾಫಿಕಿಂಗ್ ಈ ಥರದ್ದು ಕೂಡ ಆಗ್ತಾ ಇದೆ. ಹಾಗಾಗಿ ಅವ್ರುಗಳನ್ನು ನಾನು
ಹಿಡಿದು ವಾಪಸ್ ಕಳಿಸ್ತೀನಿ, ಮತ್ತು ಹಿಂದೆ ಗೆದ್ದಾಗಲೂ ಕೂಡ ಅವರು ಮೆಕ್ಸಿಕೋ ಮತ್ತು ಅಮೇರಿಕಾ ಮಧ್ಯೆ ಒಂದು ಗೋಡೆ ಕಟ್ತೀನಿ ಅಂತ ಹೇಳಿದರು. ಆ ಥರದ ಪ್ಲಾನ್ಗಳು ಈಗ ವಾಪಸ್ ಬಂದರೂ ಬರ್ಬೋದು. ಇದು ಅನಧಿಕೃತ ಅಥವಾ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಬಗ್ಗೆ. ಆದರೆ ಭಾರತೀಯರು ಬಹುತೇಕವಾಗಿ ಒಂದು ಸಣ್ಣ ಸಂಖ್ಯೆ ಬಿಟ್ಟರೆ ಬಹುತೇಕವಾಗಿ ಅಲ್ಲಿಗೆ ಹೋಗೋದು ವೀಸಾದಿಂದ. ಇಲ್ಲಿನ ವಿದ್ಯಾಭ್ಯಾಸದಿಂದ ಪ್ರತಿಭಾವಂತರಾಗಿ ಓದಿ ಅವರು ಅಲ್ಲಿ ಉದ್ಯೋಗಕ್ಕೆ ಮತ್ತು ಹೈಯರ್ ಎಜುಕೇಷನ್ಗೆ ಅಲ್ಲಿ ಹೊರಟೋಗ್ತಾರೆ. ಹಾಗಾಗಿ ಅವರಿಗೆ ಯಾವ ರೀತಿ ತೊಂದರೆನೂ ಇಲ್ಲ ಇಂದ. ಮತ್ತು ವಿಶೇಷವಾಗಿ ಇವತ್ತು IT ಕ್ಷೇತ್ರದಲ್ಲಿ ನೋಡಿ, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ 10-20% ಮೇಲೆ ಅಲ್ಲಿ ಭಾರತೀಯರಿದ್ದಾರೆ. ಉದಾಹರಣೆಗೆ ಎಲಾನ್ ಮಸ್ಕ್ ಅವರು ಟ್ರಂಪ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ವಾ, ಅದೇ ರೀತಿ ಆರಕಲ್ ಕಾರ್ಪೊರೇಷನ್ ಲ್ಯಾರಿ ಎಲಿಸನ್ ಅವರು ಕೂಡ CEO ಅವರು ಟ್ರಂಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವೆರಡೂ ಕಂಪನಿಗಳಲ್ಲಿ 20%ಗಿಂತ ಜಾಸ್ತಿ ಭಾರತೀಯರಿದ್ದಾರೆ. ಮತ್ತು ಭಾರತೀಯರು ಇವತ್ತು ದೊಡ್ಡ ದೊಡ್ಡ ಕಂಪನಿಗಳನ್ನು ಅಮೆಝಾನ್ ಆಗಲಿ, ಗೂಗಲ್ ಆಗಲಿ, ಅಥವಾ ಮೈಕ್ರೋಸಾಫ್ಟ್ ಆಗಲಿ, ಅಡೋಬಿ ಮತ್ತು IBM ಈ ಥರ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ CEO ಮಟ್ಟದಲ್ಲಿದ್ದಾರೆ. ಮತ್ತು ನಿನ್ನೆ ಟ್ರಂಪ್ ಅವರು ಅನೌನ್ಸ್ ಮಾಡಿದ್ರು, ಶ್ರೀರಾಮ್ ಕೃಷ್ಣನ್ ಅಂತ ಹೇಳಿ ಅವ್ರು ಚೆನ್ನೈ ಮೂಲದವರು, ಅವರನ್ನು ಅಡ್ವೈಸರ್ ಆಗಿ ಇವರು ಟ್ರಂಪ್ ಅವ್ರು ತಗೋತಾ ಇದ್ದಾರೆ. ಹಾಗಾಗಿ ಭಾರತೀಯರು ಬಹಳ ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ. ಮತ್ತು ಭಾರತೀಯರು ಅಲ್ಲಿ ಕೆಲಸ ಮಾಡೋ ಭಾರತೀಯರು ಪ್ರತಿಭಾನ್ವಿತರು ಮತ್ತು ಅವರ ಹಾರ್ಡ್ ವರ್ಕಿಂಗಿಗೆ ಕೂಡ ಅವ್ರು ಹೆಸರುವಾಸಿಯಾಗಿದ್ದಾರೆ. ಅವ್ರಿಗೇನು ತೊಂದರೆ ಇಲ್ಲ. ಮತ್ತು ಅಮೇರಿಕಾ ಆಗಿರೋದೇ ವಲಸೆಗಾರರಿಂದ ಆಗಿರೋದು. ಮತ್ತು ಇವತ್ತು ಭಾರತೀಯರು ಅಲ್ಲಿ ಅಮೇರಿಕಾದ ಎಕಾನಮಿಗೆ ಒಂದು ದೊಡ್ಡ ಕೊಡುಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಅವುಗಳನ್ನು ಯಾವುದೇ ರೀತಿ ಗಣನೀಯವಾದ ವೀಸಾ ರಿಸ್ಟ್ರಿಕ್ಷನ್ ತಂದು ಅವುಗಳನ್ನು ಕಮ್ಮಿ ಮಾಡ್ಕೊಳ್ತಾರೆ ಅಂತ ನನಗೆ ಅನಿಸೋದಿಲ್ಲ. ಮತ್ತು ಇನ್ನೊಂದಿದೆ, ಟ್ರಂಪ್ ಅವರು ಎಕಾನಮಿ ಬಗ್ಗೆ ಮಾತನಾಡ್ತಾ ಇದ್ದಾರಲ್ವ, ಎಕಾನಮಿನ ಬೂಸ್ಟ್ ಮಾಡಬೇಕು ಅಂತ. ಅಮೇರಿಕಾ ಪಕ್ಕ ಕ್ಯಾಪಿಟಲಿಸ್ಟ್ ಕಂಟ್ರಿ. ಅಂದರೆ ಕಂಪನಿಗಳು ಉದ್ಧಾರ ಆದರೆ ಅಮೇರಿಕಾದ ಒಟ್ಟು ಎಕಾನಮಿನೂ ಕೂಡ ಉದ್ಧಾರ ಆಗುತ್ತೆ. ಈ ವೀಸಾ ರಿಸ್ಟ್ರಿಕ್ಷನ್ ಹಾಕಿದ್ರೆ ಹೇಗಾಗುತ್ತದು? ಮತ್ತು ಅಮೇರಿಕಾ ವೀಸಾದ ಮೇಲೆ ವಿದೇಶಿಗರನ್ನು ಕರೆಸ್ಕೊಳ್ಳೋದು ಅವರಿಗೆ ದೊಡ್ಡದು ಮಾಡೋದಕ್ಕಿಂತ ಹೆಚ್ಚಾಗಿ ಅಮೇರಿಕಾದಲ್ಲಿ ಆ ಬಗ್ಗೆ ನೌಕರರು ಇಲ್ಲ ಅನ್ನೋ ಕಾರಣಕ್ಕೋಸ್ಕರ. ಈಗ ಅಮೇರಿಕಾದಲ್ಲಿ ಇರೋ ಕಂಪನಿಗಳಿಗೆ ಅವರ ರಿಕ್ವೈರ್ಮೆಂಟ್ಗೆ ತಕ್ಕನಾಗಿ ಅಲ್ಲಿ ಜನ ಸಿಗ್ತಾ ಇಲ್ಲ. ಅವರಿಗೆ ಅಲ್ಲಿ ಟೆಕ್ನಾಲಜಿ ಬೆಳೀತಿರೋ ರೀತಿಗೆ ಅಲ್ಲಿ ಜನ ಸಿಗ್ತಾ ಇಲ್ಲ. ಹಾಗಾಗಿ ವಿದೇಶಿ ಕಾರ್ಮಿಕರು ಬೇಕಾಗ್ತಾ ಇದೆ. ಹಾಗಾಗಿ ಇವು ಯಾವುವು ನನ್ನ ಪ್ರಕಾರ ಜಾಸ್ತಿ ಕಡಿತಕ್ಕೊಳಗಾಗೋದಿಲ್ಲ. ಜೊತೆಯಲ್ಲಿ ಲಾಸ್ಟ್ ಟೈಮು ಕೂಡ ಅವರು H1 ವೀಸಾದ ಮೇಲೆ ಕೆಲವು ರಿಸ್ಟ್ರಿಕ್ಷನ್ಗಳನ್ನು ಹಾಕೋದಕ್ಕೆ ನೋಡಿದ್ರು. ಬಟ್ ಅದು ಪರಿಣಾಮಕಾರಿ ಆಗಲಿಲ್ಲ. ಅದು ಎಫೆಕ್ಟಿವ್ ಆಗಲಿಲ್ಲ. ಬಟ್ ಏನಾಗಬಹುದು ಅಂದರೆ ವೀಸಾ ಪ್ರಾಸೆಸಿಂಗ್ ಸ್ವಲ್ಪ ಸ್ಲೋ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ವೀಸಾ ಪ್ರಾಸೆಸ್ ಮಾಡಬೇಕಾದ್ರೆ ಹೆಚ್ಚಿನ ನಿಮ್ಮ ಬ್ಯಾಕ್ಗ್ರೌಂಡ್ ಚೆಕ್ಕಿಂಗು ಈ ಥರದ್ದೆಲ್ಲ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು, ರಿಜೆಕ್ಷನ್ ಜಾಸ್ತಿ ಆಗ್ಬೋದು ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅದಿಷ್ಟಾಗ್ಬೋದು ಅಂತ ಹೇಳಿ ಅನಿಸುತ್ತೆ. ಈಗಾಗಲೇ ಟ್ರಂಪ್ ಹುಟ್ಟಿನಿಂದ ಪಡೆಯೋ ಪೌರತ್ವ ಹಕ್ಕನ್ನು ತೆಗೆದಾಕ್ತೀನಿ ಅಂತ ಹೇಳ್ತಿದ್ದಾರೆ. ಅದು ಭಾರತೀಯರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಹೌದು, ಬರ್ತ್ ಸಿಟಿಸನ್ಶಿಪ್ ರೈಟ್ನ ತೆಗಿತೀವಿ ಅನ್ನೋ ಮಾತನ್ನ ಟ್ರಂಪ್ ಹೇಳ್ತಾ ಇದ್ದಾರೆ. ಇದು ಮತ್ತೆ ಭಾರತೀಯರನ್ನ ಗುರಿ ಇಟ್ಟು ಮಾಡಿರೋದಲ್ಲ, ಇದು ಅನಧಿಕೃತ ವಲಸೆಗಾರರನ್ನು ಗುರಿ ಇಟ್ಟು ಮಾಡಿರೋದು. ಈಗ ನೋಡಿ, ಪ್ರಪಂಚದಲ್ಲಿ ದೇಶಗಳು ಯಾವ ರೀತಿ ತಮ್ಮ ನೆಲದಲ್ಲಿ ಹುಟ್ಟು ಮಗುಗೆ ಒಂದು ಹೇಗೆ ಅದರದ್ದು ಸಿಟಿಸನ್ಶಿಪ್ ಡಿಟರ್ಮೈನ್ ಮಾಡುತ್ತವೆ ಅಂದರೆ, ಒಂದು ಬೈ ಸಾಯಿಲ್ ಅಂತ, ಇನ್ನೊಂದು ಬೈ ಬ್ಲಡ್ ಅಂತ. ಈ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. UAE ಇದೆಯಲ್ಲ, ಅದು UAE ಅರಬ್ ಎಮಿರೇಟ್ಸ್. UAE ಬೈ ಬ್ಲಡ್ ಮಾಡುವಂಥದ್ದು. ಅಂದರೆ ಅಲ್ಲಿ ಒಂದು ಮಗು ಹುಟ್ಟಿದ್ರೆ ತಂದೆ UAE ನಾಗರಿಕನಾಗಿದ್ದರೆ ಆವಾಗ ಆ ಮಗುಗೆ UAE ಸಿಟಿಸನ್ಶಿಪ್ ಸಿಗುತ್ತೆ. ತಾಯಿ ಆಗಿದ್ದರೂ ಕೂಡ ಸಿಗೋದಿಲ್ಲ. ತಾಯಿ UAE ನಾಗರಿಕಳಾಗಿ
ತಂದೆ ಬೇರೆ ಫಾರಿನರ್ ಆಗಿದ್ದರೆ ಮಗುಗೆ UAE ನಾಗರಿಕತೆ ಸಿಗೋದಿಲ್ಲ. ಹಾಗಾಗಿ ಈ ಒಂದೊಂದು ದೇಶಗಳು ಒಂದೊಂದು ವಿಧಾನ ಅನುಸರಿಸುತ್ತವೆ. ಅಮೇರಿಕಾದ್ದು ಬೈ ಸಾಯಿಲ್ ಅಂದರೆ ಅಲ್ಲಿ ಹುಟ್ಟು ಮಗು ತಂದೆ ತಾಯಿಯ ವೀಸಾ ಸ್ಟೇಟಸ್ ಏನೇ ಇರ್ಬೋದು, ಯಾವ ದೇಶದಿಂದ ಬೇಕಾದರೂ ಬಂದಿರಬಹುದು, ಆದರೆ ಮಗು ಅಲ್ಲಿ ಜನಿಸಿದಾಗ ಆ ಮಗು ಅಮೇರಿಕನ್ ಆಗುತ್ತೆ. ಇದರ ಒಂದು ಸಮಸ್ಯೆ ಏನು ಅಂದರೆ, ಈಗ ಇವ್ರೇನು ಹೇಳ್ತಾ ಇದ್ದಾರೆ, ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅನಧಿಕೃತವಾಗಿರೋರನ್ನು ನಾವು ಹಿಡಿದು ಅವ್ರ ದೇಶಗಳಿಗೆ ವಾಪಸ್ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಮಕ್ಕಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು? ಏಕೆಂದರೆ ಅವ್ರು ಇಲ್ಲಿ ಹುಟ್ಟಿ ಅವರು ಅಮೆರಿಕನ್ರಾದಾಗ ಅವ್ರ ತಂದೆ ತಾಯಿನ ನೀವು ಅವ್ರ ದೇಶಗಳಿಗೆ ಕಳಿಸಿದಾಗ ಮಕ್ಕಳ ಗತಿ ಏನು? ಇವೆಲ್ಲ ಒಂದು ಸಮಸ್ಯೆಯನ್ನು ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಮಗು ಹುಟ್ಟಿದಾಗ ಆ ತಂದೆ ಅಮೇರಿಕದ ಸಿಟಿಸನ್ ಆಗಿದ್ದರೆ ಅಥವಾ ಅವನು ಗ್ರೀನ್ ಕಾರ್ಡ್ ಹೋಲ್ಡರ್ ಆಗಿದ್ದರೆ, ಒಬ್ಬರು ಗ್ರೀನ್ ಕಾರ್ಡ್ ಹೋಲ್ಡರ್ ಆಗಿದ್ದರೆ ಒಬ್ಬರಾದರೂ ಸಾಕು, ಆಗ ಆ ಮಗುವಿಗೆ ನಾವು ಅಮೇರಿಕದ ಪೌರತ್ವ ಕೊಡ್ತೀವಿ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆವಾಗ ಅದನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬರು ಇದ್ದೇ ಇರ್ತಾರೆ. ಇಲ್ಲಿಗಲ್ ಇಮಿಗ್ರೆಂಟ್ಸ್ ಆದರೂ ಇನ್ನೊಬ್ಬರು ಇದ್ದೇ ಇರ್ತಾರೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಬಹಳಷ್ಟು ದೇಶಗಳಲ್ಲಿ ಈ ಲೆಕ್ಕಾಚಾರದಲ್ಲಿದೆ. ಈಗ ಉದಾಹರಣೆಗೆ ನೀವು UK ಅಲ್ಲೂ ಕೂಡ ಒಂದು ಮಗು ಜನಿಸಿದ್ರೆ ಒಂದು UK ಸಿಟಿಸನ್ ಆಗಿರಬೇಕು ಅಥವಾ UK ಪರ್ಮನೆಂಟ್ ರೆಸಿಡೆಂಟ್ ಆಗಿದ್ದರೆ ಒಬ್ಬರು ತಂದೆ ತಾಯಿಯಲ್ಲಿ ಒಬ್ಬರು, ಆಗ ಆ ಮಗುಗೆ UK ಸಿಟಿಸನ್ಶಿಪ್ ಸಿಗುತ್ತೆ. ಇಲ್ದಿದ್ರೆ 10 ವರ್ಷ ಆದಮೇಲೆ ಆ ಮಗು ಪಡಿಬೇಕಾಗತ್ತೆ. ಹೀಗೆ ಭಾಳಷ್ಟಿದೆ. ನಮ್ಮಲ್ಲಿ ಈಗ ನೋಡಿ, ನಮ್ಮ ಭಾರತೀಯರಿಗೆ ಹೇಗೆ ಇದು ಅಫೆಕ್ಟ್ ಆಗುತ್ತೆ ಅಂತ ಹೇಳಿ ಕೇಳಿದ್ರೆ, ಭಾರತೀಯರಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿ ವೀಸಾದಲ್ಲಿ ಅಲ್ಲಿದ್ದಾರೆ. ವೀಸಾದಲ್ಲಿರುವಂಥವರಿಗೆ ಅಲ್ಲಿ ಮಕ್ಕಳಾದಾಗ ಇದುವರೆಗೂ ಏನಾಗ್ತಾ ಇತ್ತು ಅಂದರೆ, ಇದುವರೆಗೂ ತಕ್ಷಣ ಅದು ಅಮೇರಿಕನ್ ಆಗ್ತಾ ಇತ್ತು. ಈಗ ಅದು ಹಾಗಾಗೋದಿಲ್ಲ. ತಂದೆ ತಾಯಿ ಇಬ್ಬರು ಭಾರತೀಯ ಪಾಸ್ಪೋರ್ಟಲ್ಲಿದ್ದು ಅವ್ರಿಗೆ ಗ್ರೀನ್ ಕಾರ್ಡ್ ಇಲ್ದೇ ವೀಸಾದಲ್ಲಿ ಮಾತ್ರ ಇದ್ದರೆ ಅವರು ಅದು ಭಾರತೀಯ ಪೌರತ್ವವನ್ನೇ ಪಡೆಯುತ್ತೆ. ಮತ್ತು ತಂದೆ ತಾಯಿ ಅಲ್ಲಿಯ ಸಿಟಿಸನ್ಶಿಪ್ ಸಿಕ್ಕಿದಾಗ ಅದಕ್ಕೂ ಕೂಡ ಸಿಗುತ್ತೆ. ಮತ್ತು ತಂದೆ ತಾಯಿ ಅಲ್ಲಿ ವೀಸಾ ಅವಧಿ ಮುಗಿಸಿ ವಾಪಸ್ ಬಂದಾಗ ಅದು ಭಾರತೀಯರಾಗಿ ಅಥವಾ ಭಾರತೀಯನಾಗಿ ಅದು ದೇಶಕ್ಕೆ ವಾಪಸ್ ಬರುತ್ತೆ. ಹಾಗಾಗಿ ಇದರಲ್ಲಿ ತೀರಾ ಬದಲಾವಣೆಗಳು ಅಂತಿಲ್ಲ. ಅಂದರೆ ಈಗ ಏನಾಗಿತ್ತು ಅಂದರೆ, ತಂದೆ ತಾಯಿ ವಾಪಸ್ ಬಂದು ವೀಸಾದಲ್ಲಿದ್ದವ್ರು ವಾಪಸ್ ಬಂದರೆ ಮಗುವಿಗೆ ಅಮೇರಿಕಾದ ಸಿಟಿಸನ್ಶಿಪ್ ಇದ್ದು ಅದು ಮುಂದೆ ಎಜುಕೇಷನ್ಗೆ ಅದಕ್ಕೆ ನೇರವಾಗಿ ಹೋಗ್ಬೋದಾಗಿತ್ತು. ಅದು ಹೊರಟೋಗು ಅವಕಾಶ ಇದೆ. ಬಟ್ ಇವೆಲ್ಲ ಏನು ಗೊತ್ತಾ, ಇವೆಲ್ಲ ಸಂವಿಧಾನದಲ್ಲಿ ಬದಲಾವಣೆ ಆಗಬೇಕು, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಬೇಕು, ಅದಕ್ಕೆ ಸೆನೆಟಲ್ಲಿ 2/3 ಮೆಜಾರಿಟಿ ಬರಬೇಕು, ಮತ್ತು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸಲ್ಲಿ ಪಾಸ್ ಆಗಬೇಕು, ಮತ್ತು ಸುಮಾರು ರಾಜ್ಯಗಳು ಇದಕ್ಕೆ ಅನುಮೋದನೆ ಕೊಡಬೇಕು. ಹಾಗಾಗಿ ಇದು ಆಗೋದಾದ್ರೂ ತಕ್ಷಣಕ್ಕಾಗುತ್ತೆ ಅನ್ನೋ ನಂಬಿಕೆ ನನಗೇನು ಇಲ್ಲ. ಕಾದು ನೋಡಬೇಕು. ಇನ್ನು ಟ್ರಂಪ್ ಏನಾದರೂ ಕಠಿಣ ವಲಸೆ ನೀತಿ ಜಾರಿ ಮಾಡಿದರೆ ಭಾರತೀಯರಿಗೆ ಸಮಸ್ಯೆ ಆಗುತ್ತೆ. ಆಗ ಭಾರತ ಸರ್ಕಾರ ಮಧ್ಯ ಪ್ರವೇಶಿಸಬಹುದಾ? ಅದಕ್ಕೇನಾದರೂ ಕಾನೂನು ಅವಕಾಶ ಇದೆಯಾ? ಇಲ್ಲ. ಇದು ನೋಡಿ, ಇದು ಒಂದು ದೇಶದ ಪೌರತ್ವ ಅಥವಾ ವಲಸೆ ನೀತಿ ಮೇಲೆ ಮತ್ತೊಂದು ದೇಶ ಇಂಟರ್ಫಿಯರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಭಾರತ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತೂ ನೋಡಿ, CAA, ಮೋದಿಯವರ ಗೌರ್ಮೆಂಟ್ 2019ರಲ್ಲಿ ತಂತು. ಅದನ್ನು ಈ ವರ್ಷದಲ್ಲಿ ಅದು ಇಂಪ್ಲಿಮೆಂಟ್ ಆಯಿತು, ಈ ವರ್ಷದ ಶುರುವಿನಲ್ಲಿ. ಆಗ ಅಮೇರಿಕಾ ಒಂದು ಕನ್ಸರ್ನ್ ಎಕ್ಸ್ಪ್ರೆಸ್ ಮಾಡಿತ್ತು. ಬೈಡನ್ ಸರ್ಕಾರ ಒಂದು ಕನ್ಸರ್ನ್ ಎಕ್ಸ್ಪ್ರೆಸ್ ಮಾಡ್ತು. ಆಗ ಭಾರತ ಬಹಳ ಕಠಿಣವಾಗಿ ಹೇಳ್ತು. ಅಂದರೆ ಯು ಆರ್ ಮಿಸ್ಇನ್ಫಾರ್ಮ್ಡ್ ಆ್ಯಂಡ್ ಯುವರ್ ಕಾಮೆಂಟ್ಸ್ ಆರ್ ಅನ್ವಾರಂಟೆಡ್ ಅಂತ ನೇರವಾಗಿ ಹೇಳ್ತು. ಅಂದರೆ ಇದು ನನ್ನ ವಿಚಾರ, ಇದು ನೀವು ಅದಕ್ಕೆ ಬರಬೇಡಿ ಅನ್ನೋ ಒಂದು ಸಂದೇಶವನ್ನು ಬಹಳ ಸ್ಪಷ್ಟವಾಗಿ ಕೊಡ್ತು ಭಾರತ. ಹಾಗಾಗಿ ಅದು ಏನು ತೋರಿಸುತ್ತೆ ಅಂದರೆ ಅದು ಸರಿನೇ ಕೂಡ. ಅಂದರೆ ಒಂದು ದೇಶದ ಆಂತರಿಕ ವ್ಯವಹಾರದಲ್ಲಿ ಮತ್ತೊಂದು ದೇಶ ಮುಗಿ ತೋರಿಸೋದಕ್ಕಾಗೋದಿಲ್ಲ. ಇನ್ನೊಂದು ವಿಚಾರ ಹೇಳ್ತೀನಿ ನೋಡಿ. ನಾವು ಏನು ಬರ್ತ್ ರೈಟ್ ಸಿಟಿಸನ್ಶಿಪ್ ನಾವೇನು ಮಾತಾಡ್ತಾ ಇದ್ವೋ, ಈಗ ನೀವು 2 ನಿಮಿಷದ ಹಿಂದೆ ಮಾತನಾಡೋದು,
ಅದನ್ನು ಭಾರತ 2004 ಇಂಪ್ಲಿಮೆಂಟ್ ಮಾಡಿದೆ. 2004 ಡಿಸೆಂಬರ್ನಲ್ಲಿ ಅದು ಇಂಪ್ಲಿಮೆಂಟ್ ಆಯಿತು. ಅದು ನಿಜಕ್ಕೂ ಅದು ಬಂದಿದ್ದದು ವಾಜಪೇಯಿ ಗೌರ್ಮೆಂಟಲ್ಲಿ. ಅದಕ್ಕಿಂತ ಹಿಂದೆ ಭಾರತದಲ್ಲಿ ಅಮೆರಿಕಾದಲ್ಲಿರುವಂತಹ ಕಾನೂನೇ ಇತ್ತು. ಅಂದರೆ ಭಾರತದಲ್ಲಿ ಹುಟ್ಟು ಮಗು ತಂದೆ ತಾಯಿ ಯಾವ ಸ್ಟೇಟಸ್ ಇಲ್ಲದೆ, ಯಾವ ಸಿಟಿಸನ್ಶಿಪ್ ಇಲ್ಲದೆ ಇದ್ದರೂ ಅದು ಭಾರತೀಯ ಆಗ್ತಾಯಿತ್ತು. ಬಟ್ ನಾವು ಅದೇ ಸಮಸ್ಯೆಯಿಂದ, ಅಂದರೆ ನಮ್ಮಲ್ಲಿ ಬರುವ ಅನಧಿಕೃತ ವಲಸೆಗಾರರು, ಇಲ್ಲಿಗಲ್ ಇಮಿಗ್ರೆಂಟ್ಸ್ನ ಹೇಗೆ ಹ್ಯಾಂಡ್ಲ್ ಮಾಡೋದು, ಅವ್ರ ಮಕ್ಕಳನ್ನ ಹೇಗೆ ಹ್ಯಾಂಡ್ಲ್ ಮಾಡೋದು, ಅವ್ರು ಭಾರತೀಯ ಸಿಟಿಸನ್ಸ್ ಆದರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಕೂಡ ಆ ಬದಲಾವಣೆ ತಂದವು. ಹಾಗಾಗಿ ಅದನ್ನು ಅವರು 20 ವರ್ಷ ಆದಮೇಲೆ ಅದನ್ನು ಈಗ ತರ್ತಾ ಇದ್ದಾರೆ. ಈ ವಿಚಾರದಲ್ಲಿ ಭಾರತ ಜಾಸ್ತಿ ಭಾಗವಹಿಸೋದಕ್ಕಾಗೋದಿಲ್ಲ. ಆದರೆ ಒಂದೇ ಒಂದು ಅಂದರೆ ಇದು ಭಾಳ ಸೂಕ್ಷ್ಮವಾದ ವಿಚಾರ. ಏಕೆಂದರೆ ಭಾರತದ ಡಯಾಸ್ಪೊರಾ ಇದೆಯಲ್ಲ, ಅನಿವಾಸಿ ಭಾರತೀಯರು ತುಂಬ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅಮೆರಿಕ ಮಾತ್ರ ಅಲ್ಲ, ಇಡೀ ಪ್ರಪಂಚದ ತುಂಬ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಒಂದು ಅಂದಾಜು ಪ್ರಕಾರ ನಮ್ಮ ರೆಮಿಟೆನ್ಸ್ ಅಂದರೆ ನಿವಾಸಿ ಭಾರತೀಯರು ಭಾರತಕ್ಕೆ ಕಳಿಸುವ ಹಣ 129 ಬಿಲಿಯನ್ ಅಂತೆ. ಅಂದರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಬಡ್ಜೆಟ್ ಸೇರಿಸಿದ್ರೆ ಅಷ್ಟಾಗತ್ತಂತೆ. ಅಷ್ಟು ದೊಡ್ಡ ಮೊತ್ತ ಅಲ್ಲಿಂದ ಬರ್ತಾ ಇದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಭಾರತ ತನ್ನ ನಾಗರಿಕರನ್ನ ಹೊರಗೆ, ಅಂದರೆ ಅನಿವಾಸಿ ಭಾರತೀಯರನ್ನ ಬಹಳ ವಿಶ್ವಾಸದಲ್ಲಿ ನೋಡ್ಕೊಳ್ತಾ ಇದೆ ಮತ್ತು ಅವ್ರ ಕಷ್ಟದಲ್ಲಿದ್ದಾಗ ಅದು ಭಾಗವಹಿಸ್ತಾ ಇದೆ. ಹಾಗಾಗಿ ಭಾರತ ಬಹಳ ಎಚ್ಚರಿಕೆಯಿಂದ ಈ ವಿಚಾರವನ್ನು ಮಾನಿಟರ್ ಮಾಡುತ್ತೆ ಮತ್ತು ಭಾರತೀಯರಿಗೆ ಯಾವುದೇ ರೀತಿ ಬೇರೆ ರೀತಿ ತೊಂದರೆ ಆಗದ ಹಾಗೆ ನೋಡ್ಕೊಳ್ಬಹುದೇ ಹೊರತು ಅವರ ಪಾಲಿಸಿ ವಿಚಾರದಲ್ಲಿ ಭಾರತ ಮೂಗು ತೋರಿಸೋದಕ್ಕಾಗಲ್ಲ. ಇನ್ನು ಅಮೆರಿಕದ ಸಿಟಿಜನ್ಶಿಪ್ ಪಡಿಬೇಕಂದ್ರೆ ಏನೆಲ್ಲ ಮಾಡಬೇಕು, ಕಾನೂನು ಕ್ರಮಗಳು ಏನೆಲ್ಲ ಇವೆ, ಕಠಿಣ ಇದಾವ ಈಸಿ ಇದಾವ? ಪ್ರೊಸೀಜರ್ ಈಸಿ ಕಠಿಣ ಅನ್ನೋದಕ್ಕಿಂತ ಇದು ಬಹಳ ಸಮಯ ತಗೊಳ್ಳುವಂತಹ ಪ್ರಾಸೆಸ್ ಇದು. ಈಗ ನಿಮಗೆ ಒಂದು ಸ್ಥೂಲವಾಗಿ ಹೇಳಬೇಕು ಅಂದರೆ, ಭಾಳ ಹೈ ಲೆವೆಲಲ್ಲಿ ಹೇಳಬೇಕು ಅಮೆರಿಕಾದ ಸಿಟಿಸನ್ಶಿಪ್ ಹೇಗೆ ಸಿಗುತ್ತೆ ಅಂದರೆ, ನೀವು ವೀಸಾದಲ್ಲಿ ಹೋದರೆ ನಿಮ್ಮ ಎಂಪ್ಲಾಯರ್, ನಿಮಗೆ ಕೆಲಸ ಕೊಟ್ಟವರು, ಅವರು ನಿಮ್ಮ ಗ್ರೀನ್ ಕಾರ್ಡಿಗೆ ಅಪ್ಲೈ ಮಾಡಬೇಕು. ಬೇರೆ ವಿಧಾನಗಳೂ ಇದೆ, ಬಟ್ ಸಾಮಾನ್ಯವಾಗಿ ನಡೆಯೋದು ಹೀಗೆ. ಅಂದರೆ ನಿಮ್ಮ ಎಂಪ್ಲಾಯರ್ ನಿಮಗೆ ಅಪ್ಲೈ ಮಾಡ್ತಾರೆ. ಆಗ ಅವರು ಅಮೇರಿಕಾದ ಲೇಬರ್ ಡಿಪಾರ್ಟ್ಮೆಂಟಿಗೆ ಜಸ್ಟಿಫಿಕೇಶನ್ ಕೊಡಬೇಕಾಗತ್ತೆ. ಅಂದರೆ ನಿಮ್ಮನ್ನು ಯಾಕೆ ಅವರು ಇಲ್ಲಿ ಪರ್ಮನೆಂಟ್ ಆಗಿರೋದಕ್ಕೆ ಬಯಸ್ತಾರೆ. ಈಗ ನಿಮಗೆ ಈ ಅಮೇರಿಕಾದಲ್ಲಿ ನೀವು ಸಿಟಿಸನ್ಶಿಪ್ ಸಿಗೋಕ್ಕಿಂತ ಮುಂಚೆ ಮೊದಲು ಗ್ರೀನ್ ಕಾರ್ಡ್ ಸಿಗಬೇಕು. ನಿಮಗೆ ಗ್ರೀನ್ ಕಾರ್ಡ್ ಆಗಿ, ಗ್ರೀನ್ ಕಾರ್ಡಲ್ಲಿ 5 ವರ್ಷ ನೀವು ಇದ್ದ ಮೇಲೆ ನೀವು ಸಿಟಿಸನ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಿಲಿಟಿ ಬರುತ್ತೆ. ಈ ಗ್ರೀನ್ ಕಾರ್ಡಿಗೆ ಪ್ರಾಸೆಸ್ಗಳಿದು ನಾ ಹೇಳ್ತಾ ಇರೋದು. ನೀವು ಲೇಬರ್ ಡಿಪಾರ್ಟ್ಮೆಂಟಿಗೆ ನಿಮಗೆ ಕೆಲಸ ಕೊಟ್ಟವರು, ನಿಮ್ಮ ಎಂಪ್ಲಾಯರು, ಇವರಿಗಿರುವಂತಹ ಸ್ಕಿಲ್ಲು ಇಲ್ಲಿ ಕಡಿಮೆ ಇದೆ, ಇಲ್ಲಿ ಅಪರೂಪ ಇದೆ, ಈಗ ನಮಗೆ ಇಲ್ಲಿ ಸಿಗ್ತಾ ಇಲ್ಲ, ಆ ಥರದ ಕ್ಯಾಂಡಿಡೇಟ್ಗಳು ಸಿಗ್ತಾ ಇಲ್ಲ. ಹಾಗಾಗಿ ನಾವು ಇವರನ್ನು ಉಳಿಸ್ಕೊಳ್ಬೇಕು. ಇವರಿಲ್ಲದೆ ಇದ್ದರೆ ನಮಗೆ ಯಾವ ಬಗೆಯ ನಷ್ಟವಾಗುತ್ತೆ ಅನ್ನೋದನ್ನು ಅವರು ಲೇಬರ್ ಡಿಪಾರ್ಟ್ಮೆಂಟಿಗೆ ಮನವರಿಕೆ ಮಾಡಿಕೊಟ್ರೆ ಅಲ್ಲಿಂದ ಕ್ಲಿಯರೆನ್ಸ್ ಬರುತ್ತೆ. ಅದಾದ ಮೇಲೆ ನಿಮ್ಮ ಇಮಿಗ್ರೇಷನ್ ವೆರಿಫಿಕೇಷನ್ನು ಮತ್ತು ಮುಂದಿನ ಹಂತದಲ್ಲಿ ಈಗ ಅದು ನೀವು ಇಲ್ಲಿಗೆ ಮೈಗ್ರೇಟ್ ಆಗೋದ್ರಿಂದ ಇನ್ಯಾವುದೇ ರೀತಿಯ ತೊಂದರೆ ಇಲ್ವಾ ಅನ್ನೋದಕ್ಕೆ ಅಲ್ಲಿ ಅಮೇರಿಕಾದಲ್ಲಿ ಇಮಿಗ್ರೇಷನ್ ಡಿಪಾರ್ಟ್ಮೆಂಟಲ್ಲಿ USIS ಅಂತಾರೆ, ಅವರು ಅಪ್ರೂವಲ್ ಕೊಡಬೇಕು. ಅದು ಸುಮಾರು ದಿನಗಳು ತಗೊಳುತ್ತೆ. ಏಕೆಂದರೆ ನೀವು ಅದು ಅಪ್ರೂವಲ್ ಕೊಟ್ಟಾದ ಮೇಲೆ ನೀವು ಮುಂದಿನ ಹಂತ ನಿಮ್ಮದು ಸ್ಟೇಟಸ್ ಅಡ್ಜಸ್ಟ್ ಆಗಿಬಿಡುತ್ತೆ. ಅಂದರೆ ನಿಮಗೆ ಗ್ರೀನ್ ಕಾರ್ಡ್ ಮುಂದಿನ ಹಂತಕ್ಕೆ ಹೋಗ್ಬಿಡ್ತೀರಾ ನೀವು, ಅದಾದಮೇಲೆ ನಿಮ್ಗೆ ಗ್ರೀನ್ ಕಾರ್ಡ್ ಬಂದುಬಿಡುತ್ತೆ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಪ್ರಾಸೆಸ್ಸಲ್ಲೂ ಯಾವ ದೇಶದಿಂದ ಎಷ್ಟು ಜನಕ್ಕೆ ಕೊಡಬೇಕು ಅದು ಅನ್ನೋದು, ಹೀಗೆ ಪ್ರತಿಯೊಂದನ್ನು ಕೂಡ ಸರ್ಕಾರ ನಿರ್ಧಾರ ಮಾಡುತ್ತೆ. ಆ ಸರ್ಕಾರದ ನಿರ್ಧಾರದ ಪ್ರಕಾರ ನಿಮ್ಮ ಗ್ರೀನ್ ಕಾರ್ಡ್ ಮುಂದಿನ ಹಂತಗಳಿಗೆ ಹೋಗುತ್ತೆ. ಒಮ್ಮೆ ನಿಮಗೆ ಗ್ರೀನ್ ಕಾರ್ಡ್ ಸಿಕ್ಕಾದ ಮೇಲೆ ನೀವು ಆ ಗ್ರೀನ್ ಕಾರ್ಡ್ನಲ್ಲಿ 5 ವರ್ಷ ಇದ್ದರೆ, ಅಮೇರಿಕಾದಲ್ಲಿದ್ದರೆ, ಆವಾಗ ನಿಮಗೆ ಅಲ್ಲಿಯ ಪೌರತ್ವಕ್ಕೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಿಲಿಟಿ ಬರುತ್ತೆ. ನೀವು ಅವಾಗ ಅಪ್ಲೈ ಮಾಡ್ಬೋದು.
ನೀವು ಅಪ್ಲೈ ಮಾಡಿದಾಗ ಅವರು ಅದನ್ನು ಮತ್ತೆ ಕೆಲವು ಅವರದ್ದೇ ಆದ ಪ್ರಿಯಾರಿಟಿ ಮೇಲೆ ನಿಮ್ಮನ್ನು ಯಾವಾಗ ಇಂಟರ್ವ್ಯೂ ಕರಿಬೇಕು ಅನ್ನೋದನ್ನ ಅವ್ರು ನಿರ್ಧಾರ ಮಾಡ್ತಾರೆ. ಆ ನಿರ್ಧಾರದ ಮೇಲೆ ಮತ್ತೆ ನಿಮ್ಮನ್ನು ಅವರು ಒಂದು ಪರೀಕ್ಷೆಗೂ ಕೂಡ ಕರೀತಾರೆ. ನಿಮ್ಮ ಇಂಗ್ಲೀಷ್ ಮತ್ತು ಅಮೇರಿಕನ್ ಸಿವಿಕ್ಸ್ ಟೆಸ್ಟ್ ಮಾಡ್ತಾರೆ ಅವರು. ಮತ್ತು ನಿಮ್ಮ ಇಂಟೆಗ್ರಿಟಿಯನ್ನು ಗಮನಿಸ್ತಾರೆ. ಅಂದರೆ ಈ ಥರದ ಒಬ್ಬ ವ್ಯಕ್ತಿಗೆ ಅಮೇರಿಕಾದ ಪೌರತ್ವ ಕೊಡೋದ್ರಿಂದ ದೇಶಕ್ಕೆ ಮತ್ಯಾವ ತೊಂದರೆ ಇಲ್ವಾ ಅನ್ನೋ ರೀತಿಯಲ್ಲಿ ನಿಮ್ಮ ಬ್ಯಾಕ್ಗ್ರೌಂಡನ್ನ ಚೆಕ್ ಮಾಡಿ ಎಲ್ಲ ವೆರಿಫಿಕೇಷನ್ಗಳನ್ನು ಮಾಡಿ ಆಮೇಲೆ ಅವರಿಗೆ ಅದು ಮನವರಿಕೆ ಆದರೆ ಇವ್ರಿಗೆ ಕೊಡ್ಬೋದು ಅನ್ನೋ ಮನವರಿಕೆ ಆದರೆ ಆವಾಗ ಅವರು ನಿಮಗೆ ಪೌರತ್ವವನ್ನು ಕೊಡ್ತಾರೆ. ಇದು ನಿಜಕ್ಕೂ ಇದು ದೊಡ್ಡ ಪ್ರಾಸೆಸ್. ಈಚೆಗೆ ಭಾಳಷ್ಟು ಸಮಯ ತಗೊಳ್ಳುತ್ತೆ. ಗ್ರೀನ್ ಕಾರ್ಡ್ ಬರೋದಕ್ಕೇ ಭಾಳಷ್ಟು ವರ್ಷಗಳು ತಗೊಳುತ್ತವೆ. ಹಾಗಾಗಿ ಇದು ಕಷ್ಟ ಅನ್ನೋದಕ್ಕಿಂತನೂ ಬಹಳ ಕಾಯಬೇಕಾದ ಪ್ರಾಸೆಸ್ ಇದು. ಇನ್ನು ಓದೋಕೆ ಮತ್ತು ಉದ್ಯೋಗಕ್ಕೆ ಅಮೇರಿಕ ಬೆಸ್ಟ್ ಅಂತಾರೆ, ಯಾಕೆ? ಅಮೇರಿಕ ವಿದ್ಯಾಭ್ಯಾಸಕ್ಕೆ ಹೆಸರುವಾಸಿಯಾದ್ದು. ನೀವು ಅಲ್ಲಿಯ ಕಾಲೇಜುಗಳು ಯೂನಿವರ್ಸಿಟಿಗಳನ್ನು ಗಮನಿಸಿದ್ರೆ ಓಕೆ ವಿಶ್ವಮಾನ್ಯತೆ ಇದೆ. ಅಲ್ಲಿ MIT ಆಗಲಿ, ಕ್ಯಾಲ್ಟೆಕ್ ಆಗಲಿ, ಯೇಲ್ ಯೂನಿವರ್ಸಿಟಿ ಆಗಲಿ, ಹಾರ್ವರ್ಡ್ ಆಗಲಿ, ಸುಮಾರು ಸ್ಟ್ಯಾನ್ಫರ್ಡ್ ಆಗಲಿ ಅಥವಾ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ, ಬರ್ಕ್ಲಿ, ಈ ಥರ ಹೆಸರು ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿನೇ ಆಗುತ್ತೆ. ಇವೆಲ್ಲ ಬಹಳ ಎಸ್ಟಾಬ್ಲಿಷ್ ಆಗಿರುವಂತಹ ವಿದ್ಯಾಕೇಂದ್ರಗಳು. ಹಾಗಾಗಿ ಅಲ್ಲಿ ಓದುವುದು, ಈಗ ನಮ್ಮಲ್ಲಿ IIT ಹೇಗೋ IISc ಹೇಗೋ ಹಾಗೆ ಅಂಥ ಯೂನಿವರ್ಸಿಟಿಗಳಲ್ಲಿ ಓದೋದು ನಮ್ಮ ವಿದ್ಯಾರ್ಥಿಗಳಿಗೆ ಸಹಜವಾಗಿ ಅದೊಂದು ಆಕರ್ಷಣೆ ಆಗುತ್ತೆ. ಅದ್ರ ಜೊತೆಗೆ ಅಮೇರಿಕಾದ ವಿದ್ಯಾಭ್ಯಾಸ ಇದೆಯಲ್ಲ, ಇದು ಒಂದು ಬಗೆಯಲ್ಲಿ ರಿಸರ್ಚ್ ಓರಿಯೆಂಟೆಡ್. ಹಾಗಾಗಿ ಅವರು ನಿಮ್ಮನ್ನು ಸಂಶೋಧನೆಗೂ ಕೂಡ ಭಾಳ ಚೆನ್ನಾಗಿ ತಯಾರು ಮಾಡ್ತಾರೆ. ಆ ಕಾರಣಕ್ಕೆ PhD ಮಾಡೋದಕ್ಕೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಅಮೇರಿಕಕ್ಕೆ ಹೋಗ್ತಾರೆ. ಮತ್ತು ಅಮೇರಿಕಾ ಒಂದು ಬಗೆಯಲ್ಲಿ ಮಲ್ಟಿಕಲ್ಚರ್ನ ಸಪೋರ್ಟ್ ಮಾಡುತ್ತೆ. ಅಂದರೆ ಬಹುಸಂಸ್ಕೃತಿಯನ್ನು ಅದು ಅಪೇಕ್ಷಿಸುತ್ತೆ. ಹಾಗಾಗಿ ಅಲ್ಲಿ ಹೋಗೋರಿಗೆ ಇದರಿಂದ ಏನೂ ತೊಂದರೆ ಆಗೋದಿಲ್ಲ. ಮತ್ತು ಅಮೇರಿಕಾ ಇಂಗ್ಲೀಷ್ ಮಾತನಾಡೋ ದೇಶ. ನಮ್ಮ ಭಾರತೀಯರಿಗೆ ಅದೊಂದು ಅನುಕೂಲ ಕೂಡ ಆಗುತ್ತೆ. ಇವೆಲ್ಲದರ ಜೊತೆಗೆ ಅಮೇರಿಕಾ ಅನ್ನೋದು ಇಟ್ಸ್ ಲ್ಯಾಂಡ್ ಆಫ್ ಆಪರ್ಚುನಿಟೀಸ್ ಅಂತ ಹೆಸರು ತಗೊಂಡಿರುವಂಥದ್ದು. ಅಂದರೆ ನೀವು ದೊಡ್ಡ ದೊಡ್ಡ ಕಂಪ್ನಿಗಳ ಹೆಸರು ಏನು ಕೇಳ್ತಿರೋ, ಅಮೆಜಾನು, NVIDIA, ಮೈಕ್ರೋಸಾಫ್ಟು ಮತ್ತು ಮುಂತಾದ ದೊಡ್ಡ ದೊಡ್ಡ ಕಂಪ್ನಿಗಳು ಇವೆಲ್ಲವೂ ಅಮೇರಿಕಾದವೇ. ಹಾಗಾಗಿ ಒಮ್ಮೆ ಅಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಅಲ್ಲಿಯೇ ಕೆಲಸ ಮಾಡೋ ಅವಕಾಶಗಳು ನೀವು ಅಮೇರಿಕಾದಲ್ಲಿ ಓದಿದಾಗ ಜಾಸ್ತಿ ಅನ್ನೋ ಒಂದು ಮನೋಭಾವ ಕೂಡ ಇದೆ. ಅದು ನಿಜ ಕೂಡ. ಮತ್ತು ಈಗ ನಮ್ಮಲ್ಲೂ ಕೂಡ ತಂತ್ರಜ್ಞಾನ ಮತ್ತು ವಿಜ್ಞಾನಕ್ಕೆ ಭಾಳಷ್ಟು ಪ್ರಾಶಸ್ತ್ಯ ಇದೆ. ಭಾಳಷ್ಟು ಬುದ್ಧಿವಂತ ಮಕ್ಕಳು ಅಲ್ಲಿಗೆ ಹೋಗ್ತಾರೆ. ಓದಿ ಅಲ್ಲಿ ಅವರಿಗೆ ಸರ್ವೈವ್ ಆಗೋದಕ್ಕೆ ಯಾವ ತೊಂದರೆಯೂ ಇಲ್ಲ. ಹಾಗಾಗಿ ಇದು ಇಬ್ಬರೂ ಬಯಸುವಂಥದ್ದೇ. ಭಾರತೀಯ ವಿದ್ಯಾರ್ಥಿಗಳು ಅಲ್ಲಿ ಹೋಗೋದಕ್ಕೆ ಬಯಸ್ತಾರೆ, ಅಮೇರಿಕಾ ಕೂಡ ಭಾರತೀಯ ವಿದ್ಯಾರ್ಥಿಗಳನ್ನು ಸ್ವೀಕರಿಸೋದಕ್ಕೆ ಬಯಸುತ್ತೆ. ಈ ಕಾರಣಗಳಿಂದ ಅಮೇರಿಕಾದ ವಿದ್ಯಾಕೇಂದ್ರಗಳು ಹೆಸರುವಾಸಿಯಾಗಿವೆ. ಅಮೇರಿಕಕ್ಕೂ ಭಾರತಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ನೀವು ಅಮೇರಿಕದಲ್ಲೂ ಇದ್ರಿ, ಭಾರತದಲ್ಲೂ ಇದ್ರಿ. ಒಂದಿಷ್ಟು ವ್ಯತ್ಯಾಸಗಳನ್ನು ನೀವು ನಮಗೆ ಹೇಳ್ಬೋದಾ? ಬಹಳ ಒಳ್ಳೆ ಪ್ರಶ್ನೆ ಇದು. ನಿಜಕ್ಕೂ ಅಮೇರಿಕಾ ಮತ್ತು ಭಾರತ ಎರಡು ಮಹಾನ್ ರಾಷ್ಟ್ರಗಳು, ಎರಡೂ ದೊಡ್ಡ ಪ್ರಜಾಪ್ರಭುತ್ವವಾದಿ ರಾಷ್ಟ್ರಗಳು. ನಮ್ಮ ಪ್ರಜಾಪ್ರಭುತ್ವದ ಮೌಲ್ಯಗಳು ಎರಡರಲ್ಲೂ ಭಾಳ ಚೆನ್ನಾಗಿ ಹಾಸೋಕ್ಕಾಗಿವೆ. ಉದಾಹರಣೆಗೆ ನಾವು ನೋಡಿ, ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ನಾವು ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಂಡು ಬಂದಿದ್ದೀವಿ. ನಾವು ಯಾವತ್ತೂ ಮಿಲಿಟರಿ ರೂಲ್ಗಾಗಲಿ ಅಥವಾ ಡಿಕ್ಟೇಟರ್ಶಿಪ್ಗಾಗಲಿ ಯಾವತ್ತೂ ಹೋಗಿಲ್ಲ. ನಮ್ಮ ಸುತ್ತಮುತ್ತ ರಾಷ್ಟ್ರಗಳೆಲ್ಲ ಹೋಗ್ತಾ ಇವೆ, ಬಟ್ ನಾವು ಹೋಗಲಿಲ್ಲ. ಅರಾಜಕತೆ ಇಲ್ಲ ಇಲ್ಲಿ. ಅಮೇರಿಕಾ ಕೂಡ ಹಾಗೇನೆ. ನಾನು ಅಮೇರಿಕಾ ತನ್ನ ಸ್ವತಂತ್ರ ಬಂದ ನಂತರ ಅದು ಪ್ರಜಾಪ್ರಭುತ್ವವನ್ನೇ ಉಳಿಸ್ಕೊಂಡು ಬಂದಿದೆ ಅದು ಇದುವರೆಗೂ. ಹಾಗಾಗಿ ಇವೆರಡು ದೇಶಗಳ ಪ್ರಜಾಪ್ರಭುತ್ವ ಮೌಲ್ಯಗಳು ಬಹಳ ಚೆನ್ನಾಗಿವೆ, ಭಾಳ ಹೊಂದಾಣಿಕೆ ಕೂಡ ಆಗುತ್ತೆ. ಇನ್ನೊಂದು ವಿಚಾರ ಇದೆ, ಅಮೇರಿಕಕ್ಕೆ ಹೇಳ್ಕೊಳ್ಳುವಂಥ ದೊಡ್ಡ ಇತಿಹಾಸ ಇಲ್ಲ. ಹಾಗಾಗಿ ನೀವು ಅಲ್ಲಿ
ನಮ್ಮಲ್ಲಿ ಕಾಣೋ ಹಾಗೆ ಸಾವಿರಾರು ವರ್ಷಗಳ ದೊಡ್ಡ ವರ್ಷಗಳ ದೇವಸ್ಥಾನಗಳಾಗಲಿ ಕಟ್ಟಡಗಳಾಗಲಿ ಅಲ್ಲಿ ಸಿಗೋದಿಲ್ಲ ಅಲ್ಲಿ. ಅಥವಾ ನಮ್ಮಲ್ಲಿ ಇರುವಂತಹ ಒಂಥರ ಸಾವಿರಾರು ವರ್ಷಗಳ ಪುರಾಣಗಳು, ಸ್ಥಳ ಸಂಸ್ಕೃತಿಗಳು ಇವೆಲ್ಲ ಅಲ್ಲಿಲ್ಲ. ಇದು ಒಂದು ರೀತಿಯಲ್ಲಿ ಇದು ಎರಡಕ್ಕೂ ಒಂದು ಸೌಂದರ್ಯ ಇದೆ. ನೀವು ಅಲ್ಲಿ ಹೋದರೆ, ಅಮೆರಿಕಕ್ಕೆ ಹೋದರೆ ಅವ್ರಿಗೆ ವರ್ತಮಾನ ಬಹಳ ಮಹತ್ವದ್ದಾಗತ್ತೆ. ಮತ್ತು ಅವರಿಗೆ ಇತಿಹಾಸದ ಭಾರ ಇಲ್ಲದೆ ಇರೋದು ನಿಮ್ಗೊಂಥರ ಅದು ನೀವು ಅವರ ಮಾತುಗಳಲ್ಲಿ, ಅವರ ವರ್ತನೆಗಳಲ್ಲಿ ನಿಮ್ಗೆ ಅದು ಕಾಣುತ್ತೆ. ನಮ್ಮ ಭಾರತದಲ್ಲಿ ನಮ್ಮ ಪ್ರಾಚೀನತೆ, ನಮ್ಮ ಪುರಾಣಗಳು ಇವು ಕೂಡ ನಮಗೆ ಒಂದು ಒಂದು ಘನತೆ ಅದು ಕೂಡ ಇದೆ ನಮಗೆ. ಹಾಗಾಗಿ ಎರಡಕ್ಕೂ ಅದರದ್ದೇ ಆದ ಒಂದು ಸೌಂದರ್ಯ ಇದೆ. ಮತ್ತು ಅಮೇರಿಕಾ ಇಂಡಿವಿಜುವಲಿಸ್ಟಿಕ್ ಸೊಸೈಟಿ, ಅಂದರೆ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಭಾಳಷ್ಟು ಗೌರವ ಕೊಡುವಂತಹ ಸಮಾಜ. ಭಾರತ ಕಲೆಕ್ಟಿವ್ ಸೊಸೈಟಿ, ಅಂದರೆ ಭಾರತದಲ್ಲಿ ನಾವು ಸಮುದಾಯಕ್ಕೆ ಜಾಸ್ತಿ ಬೆಲೆ ಕೊಡ್ತೀವಿ, ನಮ್ಮ ಕುಟುಂಬಕ್ಕೆ ಜಾಸ್ತಿ ಬೆಲೆ ಕೊಡ್ತೀವಿ, ಆ ಥರ. ಮತ್ತು ಹೇಳಬೇಕು ಅಂದರೆ ಎರಡರಲ್ಲೂ ಕೂಡ, ಎರಡರ ಮೌಲ್ಯಗಳಲ್ಲೂ ಕೂಡ ಅದರದ್ದೇ ಆದ ಅನುಕೂಲ ಅನಾನುಕೂಲಗಳು ಮತ್ತು ಅದರದ್ದೇ ಆದ ಸೌಂದರ್ಯ ಇದೆ. ನಾವು ವಿಭಿನ್ನ ಸಂಸ್ಕೃತಿಯಲ್ಲಿ ಏಕವಾಗಿರುವಂಥವ್ರು. ಅಂದರೆ ನೀವು ಇಲ್ಲಿ 100 ಕಿಲೋಮೀಟರ್ ಆಚೆ ಹೋದರೆ ಬೇರೆ ಭಾಷೆನೇ ನೋಡ್ತೀರಾ, ಬೇರೆ ಸಂಸ್ಕೃತಿ ನೋಡ್ತೀರಾ, ಬೇರೆ ಥರದ ಉಡುಪುಗಳನ್ನು ನೋಡೋ ಸಾಧ್ಯತೆ ಇದೆ. ಅಮೆರಿಕ ಹಾಗಲ್ಲ, ಏಕತೆಯಲ್ಲಿ ಅಲ್ಲಿ ಮಾತನಾಡೋ ರೀತಿ, ಭಾಷೆ ಪ್ರತಿಯೊಂದು ಭಾಳಷ್ಟರ ಮಟ್ಟಿಗೆ ಏಕವಾಗುತ್ತೆ. ಇದು ಕೂಡ ಹೇಳಿದಾಗೆ ಇವುಗಳನ್ನು ಒಂಥರ ವಿರುದ್ಧ ಇಟ್ಟು ನೋಡೋದಕ್ಕಿಂತ ಅವುಗಳನ್ನು ಆಯಾ ರೀತಿಯಲ್ಲೇ ನೋಡಿ, ಅವಕ್ಕೆ ಆಯಾ ರೀತಿಯಲ್ಲೇ ಗೌರವ ಕೊಟ್ಟು ಆಯಾ ರೀತಿಯಲ್ಲೇ ಬದುಕಿದಾಗ ಚೆನ್ನಾಗಿರುತ್ತದು. ಮತ್ತು ಎರಡೂ ದೇಶಗಳು ಕೂಡ ಜ್ಞಾನಕ್ಕೆ ಬಹಳಷ್ಟು ಮಹತ್ವ ಕೊಡುವಂಥವು. ಈಗ ನಮಗೆ IT ಕಂಪ್ನಿಗಳು ಇಲ್ಲಿ ಬರ್ತಾ ಇವೆ, IT ಕಂಪ್ನಿಗಳು ಅಲ್ಲಿ ಹುಟ್ಕೊಳ್ತಾ ಇವೆ. ಮತ್ತು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಟೆಕ್ನಾಲಜಿ ಮೇಲೆ ಇವತ್ತು ಇಲ್ಲಿ ಭಾಳಷ್ಟು ಸ್ಟಾರ್ಟಪ್ ಕಂಪ್ನಿಗಳು ಬರ್ತಾ ಇವೆ. ಬಹುಶಃ ಇಲ್ಲಿ ಬರುವಷ್ಟು ಸ್ಟಾರ್ಟಪ್ ಕಂಪ್ನಿಗಳು ಮತ್ತೆಲ್ಲೂ ಬರ್ತಾ ಇಲ್ಲ, ಆ ಥರ ಬರ್ತಾ ಇವೆ. ಇವೆಲ್ಲ ಸುಮ್ಮನೆ ಒಂಥರ ಒಂದು ಇನ್ಸಿಡೆಂಟಲ್ ಆಗಿ ಆಗಿರೋದಲ್ಲ. ಅಂದರೆ ನಾವು ಈ ಎರಡೂ ದೇಶಗಳು ಜ್ಞಾನಕ್ಕೆ ಮಹತ್ವ ಕೊಡೋದ್ರಿಂದ ಆಗಿರೋದು. ಮತ್ತು ಇತ್ತೀಚೆಗೆ ನಮ್ಮ ಬೇಸಿಗೆ ಹೇಗಿದೆ ಅಂದರೆ, ನಾವು ಅವರ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ, ಅವರ ಸಾಹಿತ್ಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಅವರು ಕೂಡ ನಮ್ಮ ಸಂಸ್ಕೃತಿ ಮತ್ತು ಸಾಹಿತ್ಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನನ್ನ ವಿಚಾರ ನೀವು ತಗೊಂತು ಅಂದರೆ, ನಾನು ಎರಡೂ ದೇಶಕ್ಕೂ ನಾನು ಬಹಳ ಗೌರವ ಕೊಡ್ತೀನಿ, ಎರಡೂ ದೇಶಕ್ಕೂ ನಮಸ್ಕಾರ ಮಾಡ್ತೀನಿ. ಮತ್ತು ಎರಡೂ ದೇಶಗಳಲ್ಲಿ ಅಲ್ಲಲ್ಲಿಯ ಮೌಲ್ಯಗಳನ್ನು ನಾನು ಸ್ವಾಗತದಿಂದ ಸ್ವೀಕರಿಸ್ತೀನಿ. ಓಕೆ, ಅಮೆರಿಕ ಹಾಗೂ ಅಮೆರಿಕದ ವಲಸೆ ನೀತಿ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ನೀತಿಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ಧನ್ಯವಾದ ಸರ್. ನಮಸ್ತೆ, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಇಂಟರ್ನ್ಯಾಷನಲ್ ಅಪ್ಡೇಟ್ಸ್ಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ, ಜೊತೆಗೆ ವಿಜಯ ಕರ್ನಾಟಕ ವೆಬ್ ಅನ್ನು ಕೂಡ ನೋಡಿ. ಧನ್ಯವಾದ.